ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇವತ್ತು ನಾನು ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಸೂಪರಾಗಿರೋ ಟೇಸ್ಟಾಗಿರೋ ಮ್ಯಾಂಗೋ ಪುಡಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ 3 ಮಾವಿನ ಹಣ್ಣು ತಗೊಂಡಿದ್ದೇನೆ. ಬೇಕಿದ್ದರೆ ನೀವು ಯಾವ ಮ್ಯಾಂಗೋ ಬೇಕಾದರೆ ತಗೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅದು ಈ ಸಮ್ಮರಲ್ಲಿ ಅಂತಂದರೆ ಮ್ಯಾಂಗೋ ಇದ್ದರೆ ನೀವು ಮ್ಯಾಂಗೋ ಪುಡಿಂಗ್ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಮ್ಯಾಂಗೋ ಪಲ್ಪ್ ತೆಗೆದಾಯಿತು, ನಾನಿವಾಗ ಮಿಕ್ಸಿಗೆ ಹಾಕೊಳ್ತಿದ್ದೇನೆ. ಆ್ಯಂಡ್ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೀವು ಸ್ವೀಟ್ ಹಾಕೋಬೋದು. ನಾನಿವಾಗ ಜಸ್ಟ್ 2.5 ಸ್ಪೂನ್ ಶುಗರ್ ಹಾಕೊಳ್ತಿದ್ದೇನೆ. ಶುಗರ್ ಹಾಕಿದ ಮೇಲೆ ನಾವು ಮಿಕ್ಸಿಗೆ ಹಾಕುವ. ಇವಾಗ ಒಂದು ಬೌಲಿಗೆ ನಾನು 3 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಹಾಕಿ ಗಂಟು ಬರದ ರೀತಿ ನಾನು ಅದನ್ನು ಚೆನ್ನಾಗಿ ಕಲಸ್ತಾ ಇದ್ದೇನೆ. ಕಲಸಿ ಆದ ನಂತರ ಅದನ್ನು ಸೈಡಲ್ಲಿ ಇಟ್ಬಿಡಿ. ನೀವು ನೀರು ಬೇಕಾದರೂ ಹಾಕೋಬೋದು ಮಿಲ್ಕ್ ಬದಲು, ಪ್ರಾಬ್ಲಮ್ ಏನಿಲ್ಲ. ಇವಾಗ ಒಂದು ಪ್ಯಾನಿಗೆ ಆವಾಗ ಮಾಡಿಟ್ಟ ಮ್ಯಾಂಗೋ ಪೇಸ್ಟನ್ನು ನಾನು ಇವಾಗ ಹಾಕೊಳ್ತಾ ಇದ್ದೇನೆ. ನೀವು ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಇದಕ್ಕೆ ಸೈಡಲ್ಲಿಟ್ಟ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಹಾಕ್ತಾ ಇದ್ದೇನೆ. ಇದು ಗಟ್ಟಿ ಆಗುವವರೆಗೆ ಸ್ವಲ್ಪ ಅದನ್ನು ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆ್ಯಂಡ್ ನೀವು ಸ್ವಲ್ಪ 1 ಪಿಂಚಷ್ಟು ನೀವು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ. ಈ ಥರ ಗಟ್ಟಿಯಾದರೆ ಸಾಕು. ಇವಾಗ ಸಕ್ಕರೆ ಪಾಕ ಮಾಡುವ. ಸೊ ಅದಕ್ಕೆ ನಾನು ಇವಾಗ 4 ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೇನೆ. ಶುಗರ್ ಹಾಕಿ ನಾನು ಇವಾಗ ಪಾಕ ಮಾಡ್ತಾ ಇದ್ದೇನೆ. ಇವಾಗ ಇದಾಗ್ತಿದೆ. ಇವಾಗ ಸ್ಟವ್ನ ಆಫ್ ಮಾಡುವ. ಈಗ 2 ಬೌಲ್ ತಗೊಂಡು ಅದಕ್ಕೆ ನಾನು ಇವಾಗ ಸಕ್ಕರೆ ಪಾಕ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಮ್ಯಾಂಗೋ ಪೇಸ್ಟ್ನ ಹಾಕಿ ಚೆನ್ನಾಗಿ ಕವರ್ ಮಾಡಿ 2 ಅವರ್ ನಾನು ಫ್ರೀಝರಲ್ಲಿ ಇಟ್ಟಿರ್ತೇನೆ. ಟೂ ಅವರ್ ಆಯಿತು, ನಾನಿವಾಗ ತೆಗಿತಿದ್ದೇನೆ. ಆ್ಯಂಡ್ ಫೈನಲಿ ಮ್ಯಾಂಗೋ ಪುಡ್ಡಿಂಗ್ ಈಸ್ ರೆಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಮ್ಯಾಂಗೋ ಇದ್ದರೆ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ಸೂಪರಾಗಿದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.